ಕಾರ್ಯಗಳನ್ನು ಮೂರನೇ ವ್ಯಕ್ತಿ ಪರಿಶೀಲನೆ ಮಾಡುವುದು. ಆಡಿಟ್ ಅಂತ ಹೇಳಿದ್ರೆ ವೆರಿಫಿಕೇಷನ್ ಬುಕ್ಸ್ ಆಫ್ ಅಕೌಂಟ್ ಅಂತೇಳಿ ಹೇಳ್ತೇವೆ. ಸೆಕ್ಷನ್ 32ನಲ್ಲಿ ಹಾಗೆ ಹೇಳ್ತದೆ. ಅದು ಪೊಲೀಸ್ ಎನ್ಕ್ವೈರಿ ಅಲ್ಲ, ವೆರಿಫಿಕೇಷನ್ ಬುಕ್ಸ್ ಆಫ್ ಅಕೌಂಟ್. ಯಾಕೆ ಹೇಳಿದ್ರೆ ಕೆಲವೊಮ್ಮೆ ಗೊತ್ತಿಲ್ಲದೆಯೋ ಗೊತ್ತಿದ್ದೋ ತಪ್ಪುಗಳಾಗ್ತವೆ. ಆ ತಪ್ಪುಗಳು ಆಗಬಾರ್ದು. ಯಾಕೆ ಹೇಳಿದ್ರೆ ನಾವು ಪಬ್ಲಿಕ್ ಮನಿಯನ್ನು ಡೀಲ್ ಮಾಡ್ತಾ ಇದ್ದೇವೆ, ಸಾರ್ವಜನಿಕರ ಹಣವನ್ನು ಡೀಲ್ ಮಾಡ್ತಾ ಇದ್ದೇವೆ. ಇಲ್ಲಿ ಎಲ್ಲಿಯೂ ಮೋಸ ಆಗಬಾರ್ದು, ನಷ್ಟ ಆಗಬಾರ್ದು, ದೋಷಗಳು ಬರಬಾರ್ದು, ಪರಿಪೂರ್ಣವಾಗಿರಬೇಕೆನ್ನುವ ದೃಷ್ಟಿಯಿಂದ ಆಡಿಟನ್ನು ಮಾಡಿಸ್ತೇವೆ. ಆಡಿಟು ಮಾಡುವಂಥದ್ದು ಕಡ್ಡಾಯ. ಆಡಿಟ್ ಯಾಕೆ ಮಾಡಬೇಕು? ಆಡಿಟ್ ಯಾಕೆ ಮಾಡದಿದ್ರೆ ಆಗೋದಿಲ್ವಾ? ಆಡಿಟ್ ಮಾಡಬೇಕು. ಯಾಕೆ ಹೇಳಿದ್ರೆ ಸಹಕಾರಿ ಸಂಘ ಅಂತೇಳಿ ಹೇಳಿದರೆ ಸದಸ್ಯರ ಸಂಘ, ಸದಸ್ಯರಿಗಾಗಿ ಸದಸ್ಯರಿಂದ ನಡೆಸಲ್ಪಡುವಂಥ ಒಂದು ವ್ಯವಸ್ಥೆ ನಮ್ಮದು. ಅದು ನಮ್ಮ ಸೌಹಾರ್ದದಲ್ಲಿ ಸ್ವಾಯತ್ತತೆ, ಸ್ವಯಂ ಆಡಳಿತ, ಸ್ವಯಂ ನಿಯಂತ್ರಣ ಘೋಷವಾಕ್ಯ ನಮ್ಮದೇ ಉಂಟು. ಸ್ವಾಯತ್ತತೆ, ಸ್ವಯಂ ಆಡಳಿತ, ಸ್ವಯಂ ನಿಯಂತ್ರಣ. ನಮ್ಮ ಎಲ್ಲ ಸದಸ್ಯರಿಂದ ಆಡಳಿತ ನಡೆಸಲಿಕ್ಕೆ ಸಾಧ್ಯತೆ ಉಂಟಾ? ಇದು ಸಾಧುವಾ? ಎಲ್ಲ ಸದಸ್ಯರು ಒಟ್ಟಾಗಿ ಆಡಳಿತ ಮಾಡಿ ನಡೆಸಿದರೆ ಏನಾಗ್ತದೆ? ಟೂ ಮೆನಿ ಕುಕ್ಸ್ ಸ್ಪಾಯ್ಲ್ ದ ಡಿಶ್ ಅಂತ ಹೇಳ್ತೇವೆ. ಒಬ್ಬ ಉಪ್ಪು ಹಾಕ್ತಾನೆ, ಒಬ್ಬ ಖಾರ ಹಾಕ್ತಾನೆ, ಒಬ್ಬ ಬೆಲ್ಲ ಹಾಕ್ತಾನೆ, ಒಬ್ಬ ಸಕ್ಕರೆ ಹಾಕ್ತಾನೆ. ಆಗ ಊಟ ಮಾಡಲಿಕ್ಕೆ ಆಗೋದಿಲ್ಲ, ಗೊಂದಲ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಸಹಕಾರಿ ರಂಗದಲ್ಲಿ ಪ್ರಜಾಪ್ರಭುತ್ವ ತಳಹದಿಯ ಆಡಳಿತ, ಪ್ರಜೆಗಳ ಪ್ರತಿನಿಧಿಗಳಿಂದ ನಾವು ಆಡಳಿತ ನಡೆಸ್ತೇವೆ. ಇಲೆಕ್ಷನ್ ಮಾಡುವುದು, ಆಯ್ಕೆ ಮಾಡಿ ಸದಸ್ಯರು ಆಯ್ಕೆ ಮಾಡ್ತಾರೆ. ಇವರು ನಮ್ಮ ಪ್ರತಿನಿಧಿ, ಇವರು ಪ್ರಾಮಾಣಿಕರು, ಇವರು ಸಂಸ್ಥೆಯನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ತಾರೆ ಅನ್ನೋ ದೃಷ್ಟಿಯಿಂದ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆಯನ್ನು ಮಾಡಿ ಆಡಳಿತ ಮಂಡಳಿಯನ್ನು ಆಯ್ಕೆ ಮಾಡ್ತಾರೆ. ಆಡಳಿತ ಮಂಡಳಿ ಸದಸ್ಯರು ಅವರಿಗೆ ಒಬ್ಬರನ್ನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಕೂಡ ಆಯ್ಕೆ ಮಾಡಿಕೊಳ್ತಾರೆ. ಈ ಚುನಾಯಿತ ಆಡಳಿತ ಮಂಡಳಿಯ ನಿರ್ದೇಶನದಲ್ಲಿ ನಮ್ಮ ಶಿವಂದಿಯವರು ಮುಖ್ಯ ಕಾರ್ಯನಿರ್ವಾಹಕರು. ಮುಖ್ಯ ಕಾರ್ಯನಿರ್ವಾಹಕ ಇಂಡಿಪೆಂಡೆಂಟ್ ಅಲ್ಲ. ಅಂಡರ್ ದ ಸೂಪರ್ವಿಷನ್ ಆ್ಯಂಡ್ ಕಂಟ್ರೋಲ್ ಆಫ್ ದಿ ಬೋರ್ಡ್ he has to discharge the duties. He is accountable to the accounts. ನಮ್ಮ ಇವರು ಅಧ್ಯಕ್ಷರು ಹೇಳಿದರು, ಕಾರ್ಯದರ್ಶಿ ಅಂತೇಳಿ ಹೇಳಿದರೆ ಆಡಳಿತ ಮಂಡಳಿ ನೇಮಕ ಮಾಡುವ ಹಾಗೂ ವಜಾ ಮಾಡುವ ಅಧಿಕಾರ ಉಂಟು ಆಡಳಿತ ಮಂಡಳಿಗೆ. ಆಡಳಿತ ಮಂಡಳಿಯ ನಿಯಂತ್ರಣ ಮತ್ತು ಮೇಲ್ವಿಚಾರಣೆಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಕಾಯ್ದೆ, ಕಾನೂನು, ನಿಯಮ, ಉಪವಿಧಿ, ನಮ್ಮ ಸೌಹಾರ್ದ ಸಹಕಾರಿಯ ಕಾಲಕಾಲಕ್ಕೆ ಹೊರಡಿಸುವಂಥ ಸುತ್ತೋಲೆ, ಪರಿಪತ್ರಗಳು, ಆದೇಶಗಳು ಹಾಗೂ ಕೆಲವೊಮ್ಮೆ ಡಿಪಾರ್ಟ್ಮೆಂಟಿಂದ ಬರ್ತದೆ. ಈಗ ಜಾಸ್ತಿ ಬರುವುದಿಲ್ಲ, ಡಿಪಾರ್ಟ್ಮೆಂಟ್ಗೆ ನಮಗೆ ಸಂಬಂಧ ಇಲ್ಲ. ಡಿಪಾರ್ಟ್ಮೆಂಟು ಸಂಸ್ಥೆಯನ್ನು ಹುಟ್ಟುಹಾಕುವಂಥದ್ದು, ನಾಳೆ ಲಿಕ್ವಿಡೇಷನ್ ಮಾಡಲಿಕ್ಕೆ ಮಾತ್ರ ಅವರಿಗೆ ನಮ್ಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟನ್ನು ರದ್ದು ಮಾಡುವಂಥ ಅಧಿಕಾರ ಮಾತ್ರ ಉಂಟು. ಆದರೆ 59 ಆ್ಯಕ್ಟ್ನವರಿಗೆ ಹಾಗಲ್ಲ, ಡಿಪಾರ್ಟ್ಮೆಂಟಿಂದ ಕಂಟ್ರೋಲ್ ಉಂಟು. ಈ ಎಲ್ಲ ಇದರ ಕಾಯ್ದೆ, ಕಾನೂನು, ನಿಯಮ, ಉಪವಿಧಿ, ಆಮೇಲೆ ನಮ್ಮ ಫೆಡರೇಷನ್ನಿನ ಪರಿಪತ್ರಗಳು, ಆದೇಶ, ಹಾಗೆ ನಿಮ್ಮ ಸಬ್ ಕಮಿಟಿಗಳಿದ್ರೆ ಸಬ್ ಕಮಿಟಿಗೆ ಸಂಬಂಧಪಟ್ಟಂಥ ಒಳ ನಿಯಮಗಳು, ಅದರ ಚೌಕಟ್ಟಿನ ಒಳಗೆ ಅವನು ಕಾರ್ಯನಿರ್ವಹಿಸಬೇಕಾಗ್ತದೆ. ಅದರ ಮೀರಿ ಮಾಡಿದರೆ ಉಲ್ಲಂಘನೆ ಆಗ್ತದೆ. ಈ ನಿಟ್ಟಿನಲ್ಲಿ ಈ ದೃಷ್ಟಿಯಿಂದ ಪ್ರತಿ ವರ್ಷ ಆಡಿಟ್ ಮಾಡಿಸ್ಬೇಕು ನಾವು. ಅದು ಬೋರ್ಡಿನ ಜವಾಬ್ದಾರಿ. ಆಡಿಟ್ ಮಾಡಿಸುವಂಥ ಜವಾಬ್ದಾರಿ ಬೋರ್ಡಿದೆ, ಆಡಳಿತ ಮಂಡಳಿದೆ. ಆಡಿಟ್ ಮಾಡಿ ಲೆಕ್ಕಪತ್ರಗಳು ಸರಿ ಉಂಟಾ ಇಲ್ಲ ನೋಡಿ ಹೇಳಬೇಕು. ಲಾಭ ಉಂಟಾ, ನಷ್ಟ ಉಂಟಾ ಆಡಿಟ್ ಹೇಳಬೇಕು. ಎಲ್ಲಿಯಾದರೂ ಉಲ್ಲಂಘನೆ ಆಗಿದೆಯಾ ಅದನ್ನು ಕೂಡ ಹೇಳಬೇಕು. ಆಡಿಟ್ ರಿಪೋರ್ಟನ್ನು ಕೊಡಬೇಕು. ಆಡಿಟ್ ಮಾಡುವಂಥದ್ದು ಯಾರು? ಡಿಪಾರ್ಟ್ಮೆಂಟ್. ನಮ್ಮ ಆಡಿಟ್ ಡಿಪಾರ್ಟ್ಮೆಂಟ್ ಅಂತ ಉಂಟು. ಆ ಆಡಿಟ್ ಡಿಪಾರ್ಟ್ಮೆಂಟು ಅನುಮೋದನೆ ಮಾಡಿದಂಥ ಒಂದು ಲಿಸ್ಟ್ ಕಳಿಸ್ತಾರೆ ಪ್ರತಿ ವರ್ಷ. ಆ ಲಿಸ್ಟಿನಲ್ಲಿರುವ ಸಂಸ್ಥೆ ಅಥವಾ ವ್ಯಕ್ತಿಯಿಂದ ನಾವು ಆಡಿಟ್ ಮಾಡಿಸ್ಬೇಕು ಅಲ್ವಾ? ಯಾರು ಮಾಡ್ಬೋದಾ? ಲೇಮೇನು ಮಾಡ್ಬೋದು ಆಡಿಟನ್ನು? ಇಲ್ಲ, ಮಾಡಲಿಕ್ಕಿಲ್ಲ. ಡಿಪಾರ್ಟ್ಮೆಂಟ್ ಅಪ್ರೂವ್ ಮಾಡಿದಂಥ ಲಿಸ್ಟ್ನಲ್ಲಿರುವಂಥ ಆಡಿಟರ್ ಅಥವಾ ಆಡಿಟ್ ಸಂಸ್ಥೆಯಿಂದ ಮಾಡಿಸ್ಬೇಕು. ಯಾವಾಗ ಮಾಡಿಸ್ಬೇಕು ಆಡಿಟನ್ನು? ಯಾವಾಗ ಮಾಡಿಸ್ಬೇಕು?
ಆಗಸ್ಟ್ 31ರ ಒಳಗಾಗಿ ಆಡಿಟನ್ನು ಮಾಡಬೇಕು. ಆಡಿಟನ್ನು ನೇಮಕ ಮಾಡೋರು ಯಾರು? CEO ಬೋರ್ಡಾ? ಅಲ್ಲ, ಜನರಲ್ ಬಾಡಿ, ಸರ್ವ ಸದಸ್ಯರು ನೇಮಕ ಮಾಡಬೇಕು. ಇಂಥವರು ಆಡಿಟ್ ಮಾಡಲಿ ಅಂತಲೇ ಹೇಳಿ ಸರ್ವ ಸದಸ್ಯರು ನೇಮಕ ಮಾಡಿದಂಥ ಆಡಿಟರು ಪ್ರಾಮಾಣಿಕವಾಗಿ ಆಡಿಟನ್ನು ಮಾಡಿ ಆಗಸ್ಟ್ 31ರೊಳಗೆ ರಿಪೋರ್ಟನ್ನು ಕೊಡಬೇಕು ಅಲ್ವಾ? ಹಾಗೆ ನಮ್ಮ ಕಾಯ್ದೆ, ಸೌಹಾರ್ದ ಕಾಯ್ದೆ ಕಲಂ 32 ಸೆಕ್ಷನ್ 32ರಲ್ಲಿ ಏನೇನು ದಾಖಲೆಗಳನ್ನು ಇಡಬೇಕು, ಮತ್ತು ಆಡಿಟ್ ಯಾರು ಮಾಡಬೇಕು, ಆಡಿಟ್ ಅಂದರೆ ಏನು, ಆಡಿಟ್ನಲ್ಲಿ ಏನೆಲ್ಲ ಒಳಗೊಂಡಿರಬೇಕು ಅನ್ನುವಂಥದ್ದನ್ನು ವಿವರಿಸಿದೆ. ಹಾಗೆ ರೂಲ್ 8 ಅಂತ ಉಂಟು. ಅದರಲ್ಲಿ ಆಡಿಟಿಗೆ ಏನೇನು ಸ್ಟೇಟ್ಮೆಂಟನ್ನು ನಾವು ಮಾಡಿಕೊಡಬೇಕು ಅಲ್ವಾ? ಹಾಗೆ ಒಬ್ಬ ಆಡಿಟ್ ಎಷ್ಟು ವರ್ಷ ಕಂಟಿನ್ಯೂಸ್ ಆಡಿಟ್ ಮಾಡಬಹುದು ಅಂತ ಕೂಡ ಹೇಳ್ತದೆ. ಎಷ್ಟು ವರ್ಷ? 2 ವರ್ಷ ಮಾಡಬಹುದು ಕಂಟಿನ್ಯೂಸು. 3ನೇ ವರ್ಷ ಚೇಂಜ್ ಮಾಡಬೇಕು. ಈಗ ಕಾಯ್ದೆ ಅಮೆಂಡ್ಮೆಂಟ್ ಆಗಿದೆ, 3ನೇ ವರ್ಷ ಡಿಪಾರ್ಟ್ಮೆಂಟಲ್ ಆಡಿಟನ್ನು ಮಾಡಬೇಕು. ಈಗ ಚಾರ್ಟರ್ಡ್ ಆಡಿಟಿಗೂ ಡಿಪಾರ್ಟ್ಮೆಂಟಲ್ ಆಡಿಟಿಗೂ ಏನಾದರೂ ಡಿಫ್ರೆನ್ಸ್ ಉಂಟಾ? ಗೊತ್ತುಂಟಾ? ಚಾರ್ಟರ್ಡ್ ನಿಮಗೀಗ ಅನುಭವ ಆಗಿರ್ಬೋದು. ಚಾರ್ಟರ್ಡ್ ಅಕೌಂಟೆಂಟ್ ಮಾಡುವಂಥ ಆಡಿಟು ನನಗೇನೂ ಸಮಾಧಾನ ಇಲ್ಲ. ಯಾಕೆ ಕೇಳ್ಬೋದು ನೀವು? ಅವರೊಟ್ಟಿಗಿರುವಂಥ ಹುಡುಗರನ್ನು ಕಳಿಸ್ತಾರೆ. ಅವರು ಗ್ರೀನ್ ಇಂಕ್ನಲ್ಲಿ ಟಿಕ್ ಹೊಡಿದ್ದಾರೆ, ಕೋಚಿಂಗನ್ನು ಮಾಡ್ತಾರೆ ಗ್ರೀನ್ ಇಂಕ್ನಲ್ಲಿ. ಅದು ಆಡಿಟಾ? ಕೇಳಿದರೆ ನಾವು ಇನ್ಕಮ್ ಟ್ಯಾಕ್ಸ್ ಆಡಿಟು, ಡಿಪಾರ್ಟ್ಮೆಂಟಲ್ ಆಡಿಟ್ ನೀವು ಬೇರೆ ಮಾಡ್ಕೊಳ್ಬೇಕು, ಈ ಇಂಟರ್ನಲ್ ಆಡಿಟ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅದು ನಮಗೆ ಸಾಧ್ಯತೆ ಉಂಟಾ ಅಷ್ಟೆಲ್ಲ ಖರ್ಚು ಮಾಡಲಿಕ್ಕೆ? ಪ್ರಾರಂಭಿಕ ಹಂತದಲ್ಲಿದ್ದೇವೆ ನಾವೀಗ. ಡಿಪಾರ್ಟ್ಮೆಂಟಲ್ ಆಡಿಟ್ ಆದರೆ ಅವರಿಗೆ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ ಎಲ್ಲ ಗೊತ್ತಿರ್ತದೆ. ಅವರು ಸ್ವಲ್ಪ ಹಣ ಕೇಳ್ತಾರೆ, ನಮ್ಮ ಹತ್ರ ಹಣ ಕೊಡಬೇಕಾಗ್ತದೆ, ಏನು ಮಾಡಲಿಕ್ಕಿಲ್ಲ. ಅದಕ್ಕಾಗಿ ಸರ್ಕಾರ 3ನೇ ವರ್ಷ ಡಿಪಾರ್ಟ್ಮೆಂಟಿಂದ ಮಾಡಬೇಕಂತ ಮಾಡಿದೆ. ಈಗ ನಮ್ಮ ರಾಜೀವ್ ಹೇಳಿದ್ರೆ ಆವಾಗ ಸ್ಟಾಫ್ ಇಲ್ಲ, ಸಿಬ್ಬಂದಿ ಇಲ್ಲ, ಮಾಡಿಸಲಿಕ್ಕೆ ಆಗೋದಿಲ್ಲ, ಕಷ್ಟ ಉಂಟು. ಆಡಿಟು 31/8 ಆಗಸ್ಟಿನ ಒಳಗೆ ಆಡಿಟ್ ಆಗದೇ ಇದ್ದಲ್ಲಿ ಮ್ಯಾನೇಜ್ಮೆಂಟಿನ ಜವಾಬ್ದಾರಿ, ಮ್ಯಾನೇಜ್ಮೆಂಟಿನ ಸೂಪರ್ಸೈಡ್ ಮಾಡಲಿಕ್ಕೆ ಅವಕಾಶ ಉಂಟು ಕಾಯ್ದೆಯಲ್ಲಿ. ಡಿಪಾರ್ಟ್ಮೆಂಟಲ್ ಆಡಿಟರ್ 300 ಜನ 400 ಜನ ಇಡೀ ಸ್ಟೇಟಿಗಿದ್ದರೆ ಆಡಿಟ್ ಮಾಡಲಿಕ್ಕೆ ಸಾಧ್ಯತೆ ಉಂಟಾ? ಅದಕ್ಕೋಸ್ಕರ ಕೋರ್ಟಿಗೆ ಹೋಗಿದ್ದೇವೆ. ನಮ್ಮನ್ನು ಕೂಡ ಸೇರಿಸ್ಕೊಂಡಿದ್ದಾರೆ, ಸೊಸೈಟಿಯವರನ್ನು ಕೋರ್ಟಿಗೆ ಹೋಗಿದ್ದಾರೆ. ಈಗ ಸರ್ಕಾರಕ್ಕೆ ನೋಟಿಸ್ ಆಗಿದೆ ಅಂತೆ. ಅದೇನೇ ಇರಲಿ, ಈಗ ಆಡಿಟ್ ಆದ ನಂತರ ಆಡಿಟ್ ರಿಪೋರ್ಟನ್ನು ಮಾತ್ರ ನೀವು ಡಿಪಾರ್ಟ್ಮೆಂಟಿಗೆ ಕೊಡಲಿಕ್ಕೆ ಹೋಗಬೇಡಿ. ಕಾಯ್ದೆಯಲ್ಲೇ ಹೇಳ್ತದೆ, ಯಾರು ಆಡಿಟ್ ಮಾಡಿದ್ದಾರೆ ಅವರೇ ರಿಪೋರ್ಟನ್ನು ಕೊಡಬೇಕು ಅಂತ. ಆಡಿಟ್ ಏನು ಮಾಡ್ತಾರೆ? ನಿಮ್ಮ ಹತ್ರ ಕೊಡ್ತಾರೆ, ನೀವು ಅಲ್ಲಿ ಹೋದ ಕೂಡಲೇ ನಿಮ್ಮ ಕೈ ನೋಡ್ತಾರೆ, ಹಣ ಕೊಡಿ ಅಂತ ಹೇಳ್ತಾರೆ. ಅದನ್ನು ದಯವಿಟ್ಟು ನೀವು ಹೋಗಬೇಡಿ. ನಮ್ಮ ಕೆಲಸ ಅಲ್ಲ, ನಿಮ್ಮ ಕೆಲಸ ಅಂತ ಹೇಳಿಬೇಡಿ, ದಾಕ್ಷಿಣ್ಯ ಇಟ್ಕೊಳ್ಬೇಡಿ. ಇನ್ನು ಪ್ರತಿ ವರ್ಷ ಏಪ್ರಿಲ್ 30ಕ್ಕೆ ನಮ್ಮ ಹಿಂದಿನ ವರ್ಷದ ಆರ್ಥಿಕ ಲೆಕ್ಕತಕ್ತೆಗಳನ್ನು ತಯಾರಿಸಿ, ಆ ಲೆಕ್ಕತಕ್ತೆಗಳನ್ನು ಟೆಂಟೇಟಿವ್ ಅಂತ ಹೇಳ್ತೇವೆ, ತಾತ್ಕಾಲಿಕ, ಅದನ್ನು ಬೋರ್ಡ್ನಲ್ಲಿಟ್ಟು ಬೋರ್ಡ್ ಪರಿಶೀಲನೆ ಮಾಡಿ, ಚರ್ಚೆ ಮಾಡಿ, ಅನುಮೋದಿಸಿ, ನೀವು ಜನರಲ್ ಬಾಡಿ ಯಾರು ಆಡಿಟರ್ ನೇಮಕ ಮಾಡಿದ್ದಾರೆ ಅವರಿಗೆ ಕೊಡಬೇಕು. ಕೊಟ್ಟಿದ್ದೀರಿ ಅಂತ ಹೇಳ್ತೀನಿ ನಾನು. ಎಲ್ಲರೂ ಕೊಟ್ಟಿದ್ದೀರಾ? ಮಾಡಿದ್ದೀರಿ. 30th ಏಪ್ರಿಲ್ ಒಳಗೆ ಕೊಡಬೇಕು. ಮುಂಚೆ ಮೇ ಅಂತ ಇತ್ತು, ಅದೀಗ ಅಮೆಂಡ್ಮೆಂಟ್ ಆಗಿ ಏಪ್ರಿಲ್ ಆಗಿದೆ. ಏನೇನು ಕೊಡಬೇಕು ಆಡಿಟಿಗೆ? ತಕ್ತೆಗಳು. 1 ಜಮಾ ಖರ್ಚಿನ ತಕ್ತೆ, ಇಡೀ ವರ್ಷದ ಜಮಾ ಖರ್ಚು. ಹಾಗೆ ವ್ಯಾಪಾರ ವಹಿವಾಟು ಇದ್ದಂಥ ಸೊಸೈಟಿಯವರು ವ್ಯಾಪಾರ ವಹಿವಾಟಿನ ತಕ್ತೆ, ಟ್ರೇಡಿಂಗ್ ಅಕೌಂಟ್ ಅಂತ ಹೇಳ್ತೇವೆ ನಾವು. ಹಾಗೆ ಲಾಭ ನಷ್ಟದ ತಕ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಹಾಗೆ ಬ್ಯಾಲೆನ್ಸ್ ಶೀಟ್, ಇದು ಇಂಪಾರ್ಟೆಂಟು. ಹಾಗೆ ಇನ್ನು ಕೆಲವು ಎನ್ಕ್ಲೋಜರ್ಸ್ ಉಂಟು, ಮುಂದೆ ಹೇಳ್ತೇನೆ ನಾನು. ಜಮಾ ಖರ್ಚಿನ ತಕ್ತೆ, ಇಡೀ ವರ್ಷ ಜಮಾ ಖರ್ಚಿನ ತಕ್ತೆ 1/4ರಿಂದ 31/3 ತನಕದ ಇಡೀ ವರ್ಷ ಜಮಾ ಮತ್ತು ಖರ್ಚು. ಜನರಲ್ ಲೆಜರ್ನಲ್ಲಿ, ಈಗ ನಿಮ್ಮ ಕಂಪ್ಯೂಟರ್ ಉಂಟು, ಆ ಜನರಲ್ ಲೆಜರ್ನಲ್ಲಿ ಜಮಾ ಬರುವಂಥದ್ದು ಲೆಫ್ಟ್ ಸೈಡಿಗೆ ಬರ್ತದೆ. ಹಾಗೆ ಪೇಮೆಂಟ್ ಇರುವಂಥದ್ದು, ಖರ್ಚು ಇರುವಂಥದ್ದು ರೈಟ್ ಸೈಡಿಗೆ ಬರ್ತದೆ.
ಜಮಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಬ್ಯಾಲೆನ್ಸನ್ನು ಕೂಡಿಸ್ಬೇಕು ಅಲ್ವಾ ಅಲ್ವಾ. ಆ ಟೋಟಲ್ನಲ್ಲಿ ಪೇಮೆಂಟನ್ನು ಕಳಿಬೇಕು. ಅವಾಗ ಏನು ಸಿಗ್ತದೆ ನಮಗೆ? ರಿಸೀಟ್ನಲ್ಲಿ ಪೇಮೆಂಟ್ ಕಳೆದು ಏನು ಸಿಗ್ತದೆ ನಮ್ಗೆ? ಏನು ಬ್ಯಾಲೆನ್ಸ್ ಬರ್ತದೆ? ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಬರ್ತದೆ ಅಲ್ವಾ. ಹೆಡ್ ಆಫ್ ಅಕೌಂಟ್ ಎಲ್ಲಿಯಾದರೂ ಪೋಸ್ಟಿಂಗ್ ಮಾಡುವಾಗ ಮಿಸ್ಟೇಕ್ ಇದ್ದರೆ ಟ್ಯಾಲಿ ಬರುವುದಿಲ್ಲ. ಅದನ್ನು ಭಾಳಷ್ಟು ಕಣ್ಣಿಗೆ ಎಣ್ಣೆ ಹಾಕಿ ನೋಡಬೇಕು, ಜಾಗರೂಕತೆಯಿಂದ ಮಾಡಬೇಕು. R&D ಟ್ಯಾಲಿ ಆಗದೇ ಇದ್ದಲ್ಲಿ, R&D ಅಂದರೆ ಜಮಾ ಖರ್ಚಿನ ತಕ್ಕೆ ತಾಳೆ ಆಗದೇ ಇದ್ದಲ್ಲಿ ನಿಮಗೆ ಬ್ಯಾಲೆನ್ಸ್ ಶೀಟ್ ಡ್ರಾ ಮಾಡಲಿಕ್ಕೂ ಆಗೋದಿಲ್ಲ. ಅದರಿಂದ ಜಮಾ ಖರ್ಚಿನ ತಕ್ಕೆ ಅನ್ನೋದು ಭಾಳ ಇಂಪಾರ್ಟೆಂಟು. ರಿಸೀಟು ಪ್ಲಸ್ ಓಪನಿಂಗ್ ಬ್ಯಾಲೆನ್ಸ್ ಲೆಸ್ ಪೇಮೆಂಟ್ ಅಂತ ಹೇಳಿದರೆ ನಮಗೆ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಬರ್ತದೆ. ಆ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಅನ್ನುವಂಥದ್ದು ಮಾರ್ಚ್ 31ರ ಆ್ಯಕ್ಚುಯಲ್ ಕ್ಯಾಶಿಗೂ ಟ್ಯಾಲಿ ಬರಬೇಕು ಅಲ್ವಾ. ಇಲ್ಲಿ ನಾನು ನಮ್ಮ ಸಂಘಕ್ಕೆ ಕಾಯ್ದೆ ಪ್ರಕಾರ ಏನೇನು ಅಪ್ಲಿಕೇಬಲ್ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸ್ಟೇಟ್ಮೆಂಟನ್ನು ಮಾಡಿದ್ದೇನೆ. ಎನ್ಕ್ಲೋಜರ್ಸ್ ಉಂಟು, ನೀವು ಪರಿಶೀಲನೆ ಮಾಡಲಿಕ್ಕೆ ಕೊಡ್ತೇನೆ, ನೀವು ನೋಡ್ಬೋದು. ಹಾಗೆ ಟ್ರೇಡ್ ಆಕ್ಟಿವಿಟೀಸ್ ಇದ್ದಂಥ ಸಂಸ್ಥೆಗಳು ಟ್ರೇಡಿಂಗ್ ಅಕೌಂಟನ್ನು ಮಾಡಬೇಕು. ಟ್ರೇಡಿಂಗ್ ಅಕೌಂಟ್ 25-26ನೇ ಸಾಲಿನ ವ್ಯಾಪಾರ ವಹಿವಾಟಿನ ತಕ್ತೆ ಟ್ರೇಡಿಂಗ್ ಅಕೌಂಟ್ ಅಂತ ಹೇಳ್ತೇವೆ ನಾವು. ಇದರಲ್ಲಿ ಏನು ಬರ್ತದೆ? ಲೆಫ್ಟ್ ಸೈಡು ಓಪನಿಂಗ್ ಬ್ಯಾಲೆನ್ಸ್ 31/3/25ಕ್ಕೆ ಇದ್ದಂಥ ಎಲ್ಲ ಸ್ಟಾಕು ಓಪನಿಂಗ್ ಸ್ಟಾಕ್ ಬರ್ತದೆ, ಓಪನಿಂಗ್ ಸ್ಟಾಕ್. ಹಾಗೆ ನೆಕ್ಸ್ಟ್ ಆ ವರ್ಷ ನೀವು ಖರೀದಿ ಮಾಡಿದಂಥ ಅಮೌಂಟು R&Dಯಲ್ಲಿ ಇರ್ತದೆ, ಪೇಮೆಂಟ್ ಸೈಡ್ ಇರ್ತದೆ. ಖರೀದಿ ಟು ಪರ್ಚೇಸಸ್, ಪರ್ಚೇಸ್ ಮಾಡಿದ್ರಲ್ಲಿ ಕೆಲವೊಮ್ಮೆ ಪರ್ಚೇಸ್ ರಿಟರ್ನ್ ವಾಪಸ್ ಕಳಿಸ್ತೇವೆ ನಾವು. ಯಾಕೆ ಹೇಳಿದರೆ, ಒಂದು ನಮ್ಮಲ್ಲಿ ಸಾಮಾನಿಗೆ ಸರಕಿಗೆ ಬೇಡಿಕೆ ಇಲ್ಲದೆ ಮಾರಾಟ ಆಗದಿರೋ ಸಾಧ್ಯತೆ ಇರಬಹುದು, ಅಥವಾ ಏನಾದರೂ ಡಿಫೆಕ್ಟ್ ಇರ್ಬೋದು. ಅಂಥ ಸಾಮಾನನ್ನು ನಾವು ವಾಪಸ್ ಕೊಡ್ತೇವೆ, ಅವರು ನಮ್ಮ ಡೆಬಿಟ್ ನೋಟ್ ಕೊಡ್ತಾರೆ. ಅದನ್ನು ಟೋಟಲ್ ಪರ್ಚೇಸ್ನಲ್ಲಿ ಲೆಸ್ ಪರ್ಚೇಸ್ ರಿಟರ್ನ್ ಅಂತ ಮಾಡಬೇಕು. ಆ ಆ್ಯಕ್ಚುಯಲ್ ಅಮೌಂಟನ್ನು ಔಟರ್ ಕಾಲಮಿಗೆ ಹಾಕಬೇಕು. ಹಾಗೆ ಇನ್ನು ಟ್ರೇಡ್ ಆ್ಯಕ್ಟಿವಿಟೀಸ್ ನಮಗೆ ಖರ್ಚು ಬರ್ತದೆ, ಲಾಗೋರ್ ಚಾರ್ಜು, ಕೂಲಿ, ಇನ್ನೇನು ಇಂಥದ್ದೆಲ್ಲ ಖರ್ಚು ಬರ್ತದೆ. ಅದನ್ನು ಟ್ರೇಡಿಂಗ್ ಅಕೌಂಟಿಗೆ ಡೆಬಿಟ್ ಹಾಕಬೇಕು, ಟು ಟ್ರೇಡ್ ಚಾರ್ಜಸ್ ಅಂತ ಹಾಕಬೇಕು. ಹಾಗೆ ರೈಟ್ ಸೈಡ್ನಲ್ಲಿ ಬೈ ಓಪನಿಂಗ್ ಸೇಲ್ಸು, ಆ ವರ್ಷದ ಇಡೀ ವರ್ಷದ ಸೇಲ್ಸು R&Dಯಲ್ಲಿ ಜಮಾ ಸೈಡ್ನಲ್ಲಿ ಇರ್ತದೆ ಮಾರಾಟ ಅಂತ. ಅದರಲ್ಲಿ ಮಾರಾಟ ಮಾಡಿದ್ರಲ್ಲಿ ಎಲ್ಲಿಯಾದರೂ ರಿಟರ್ನ್ ಆಗಿದ್ದರೆ ನೀವು ಕ್ರೆಡಿಟ್ ನೋಟ್ ಕೊಟ್ಟಿರ್ತೀರಿ, ಅದನ್ನು ಲೆಸ್ ಮಾಡಬೇಕು, ಲೆಸ್ ಸೇಲ್ಸ್ ರಿಟರ್ನ್ಸ್. ನೆಟ್ ಅಮೌಂಟನ್ನು ಔಟರ್ ಕಾಲಮ್ನಲ್ಲಿ ಹಾಕಬೇಕು. ಇನ್ನು ಟ್ರೇಡ್ ಆ್ಯಕ್ಟಿವಿಟೀಸ್ ಮಾಡುವಾಗ ಖಾಲಿ ಚೀಲಗಳನ್ನು ನಾವು ಮಾರಾಟ ಮಾಡ್ತೇವೆ, ಪ್ಯಾಕಿಂಗ್ ಮೆಟೀರಿಯಲ್ಸನ್ನು ಮಾರಾಟ ಮಾಡ್ತೇವೆ, ಏನೇನೋ ಮಾರಾಟ ಮಾಡಿ ಇಡ್ತೇವೆ. ಅದರಿಂದ ನಮಗೆ ಹಣ ಬಂದಿರ್ತದೆ, ಅದು ಟ್ರೇಡಿಗೆ ತಗೊಳ್ಬೇಕು. ಬೈ ಟ್ರೇಡ್ ಚಾರ್ಜಸ್ ಅಂತ ಯಾವ ನೀವು ಕರೀತೀರೋ ಅದನ್ನು ಲೆಫ್ಟ್ ಸೈಡಿನ ಔಟರ್ ಕಾಲಮಿಗೆ ಹಾಕಬೇಕು. ನೆಕ್ಸ್ಟ್ ಏನು ಬರ್ತದೆ, ನಮ್ಮ ಹತ್ರ 31/3/26ಕ್ಕೆ ಮಾಲು ಸರಕು ಸ್ಟಾಕ್ ಉಂಟು. ಅದನ್ನು ನಾನ್ ಅಫಿಷಿಯಲ್ ಸಮಕ್ಷಮದಲ್ಲಿ ಸೇಲ್ಸ್ ಮ್ಯಾನು ಮತ್ತು CO ವೆರಿಫಿಕೇಷನ್ ಮಾಡಿ ಕ್ಲೋಸಿಂಗ್ ಸ್ಟಾಕನ್ನು ಡ್ರಾ ಮಾಡಬೇಕು, ಬರೀಬೇಕು ಕ್ಲೋಸಿಂಗ್ ಸ್ಟಾಕು. ಆ ಕ್ಲೋಸಿಂಗ್ ಸ್ಟಾಕನ್ನು ರೈಟ್ ಸೈಡ್ನಲ್ಲಿ ಬೈ ಕ್ಲೋಸಿಂಗ್ ಸ್ಟಾಕ್ ಅಂತ ಹಾಕಬೇಕು. ಎರಡನ್ನು ಟೋಟಲ್ ಮಾಡಬೇಕು. ಸೇಲ್ಸ್ ಜಾಸ್ತಿ ಇದ್ದ ಸಂದರ್ಭ, ಕ್ಲೋಸಿಂಗ್ ಸ್ಟಾಕ್ ಜಾಸ್ತಿ ಇದ್ದ ಸಂದರ್ಭ ನಮಗೆ ಟ್ರೇಡ್ ಪ್ರಾಫಿಟ್ ಬರ್ತದೆ. ಸೇಲ್ಸ್ ಕಡಿಮೆ ಇದ್ದು ಪರ್ಚೇಸ್ ಜಾಸ್ತಿ ಇದ್ದರೆ, ಮಾರಾಟ ಆಗದೇ ಇದ್ದರೆ ಟ್ರೇಡ್ ಲಾಸ್ ಬರ್ತದೆ. ಟ್ರೇಡ್ ಲಾಸ್ ಅನ್ನುವಂಥದ್ದು ರೈಟ್ ಸೈಡಿಗೆ ಬರ್ತದೆ, ಟ್ರೇಡ್ ಪ್ರಾಫಿಟ್ ಅನ್ನುವಂಥದ್ದು ಲೆಫ್ಟ್ ಸೈಡಿಗೆ ಬರ್ತದೆ. ಇದು ಟ್ರೇಡಿಂಗ್ ಅಕೌಂಟ್. ಏನಾದರೂ ಕನ್ಫ್ಯೂಷನ್ ಇದ್ದರೆ ಕೇಳಬಹುದು ಟ್ರೇಡಿಂಗ್ ಅಕೌಂಟಿನ ಬಗ್ಗೆ. ಎಲ್ಲಿಯಾದರೂ ಟ್ರೇಡಿಂಗ್ ವ್ಯವಹಾರ ಇದ್ದಲ್ಲಿ, ನನ್ನ ಪ್ರಕಾರ ಸೌಹಾರ್ದದಲ್ಲಿ ಯಾರು ಇರಲಿಕ್ಕಿಲ್ಲ ಅನಿಸ್ತದೆ. ಇದೇ ಮೈಸೂರಿನಲ್ಲಿ ಇದೆಯಾ ಟ್ರೇಡಿಂಗ್ ವ್ಯವಹಾರಗಳು? ಪ್ರಾಯಶಃ ಇಲ್ಲ ಅಂತ ಹೇಳ್ತೀನಿ, ಯಾರು ಮಾತಾಡೋದಿಲ್ಲ. ಈಗ ನೆಕ್ಸ್ಟ್ ಬರುವಂಥದ್ದು ಲಾಭ ನಷ್ಟ ತಕ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇದು ಭಾಳ ಇಂಪಾರ್ಟೆಂಟು.
25-26ನೇ ಸಾಲಿನ ಲಾಭ ನಷ್ಟ ತಕ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ 25-26 ಅಂತ ಹೇಳ್ತೇವೆ ನಾವು. ಇದರಲ್ಲಿ ಲೆಫ್ಟ್ ಸೈಡು ಎಲ್ಲ ನಮ್ಮ ಖರ್ಚುಗಳು ಬರ್ತದೆ, ರೈಟ್ ಸೈಡ್ನಲ್ಲಿ ಎಲ್ಲ ಇನ್ಕಮ್ ಬರ್ತದೆ. ಲೆಫ್ಟ್ ಸೈಡ್ನಲ್ಲಿ ಆ ವರ್ಷ ನಾವು ನಮ್ಮದು ಠೇವಣಿ ವ್ಯವಹಾರಗಳಿದ್ದರೆ ಕೊಟ್ಟ ಬಡ್ಡಿ, ಆ ವರ್ಷದಲ್ಲಿ ಇಡೀ ವರ್ಷದಲ್ಲಿ ಕೊಟ್ಟ ಬಡ್ಡಿ, ಠೇವಣಿ ಮೇಲೆ ಕೊಟ್ಟ ಬಡ್ಡಿ ಟು ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್, ಅದು ಇನ್ನರ್ ಕಾಲಮ್ನಲ್ಲಿ ಬರ್ತದೆ. ಯಾಕೆ? ನಮ್ಮ ಕೋಆಪರೇಟಿವ್ ಸಿಸ್ಟಮ್ನಲ್ಲಿ ಕೊಡ್ತಕ್ಕಂಥ ಎಲ್ಲ ಪೇಮೆಂಟುಗಳನ್ನು ಆಯಾ ವರ್ಷವೇ ನಾವು ಚಾರ್ಜ್ ಮಾಡಬೇಕು. ಎಲ್ಲ ಠೇವಣಿಗೆ ನಮ್ಮಲ್ಲಿ ಬಡ್ಡಿಯನ್ನು ಕೊಡುವುದಿಲ್ಲ. ಕೆಲವೊಂದಷ್ಟು ಠೇವಣಿಗಳಿಗೆ ಬಡ್ಡಿ ಕೊಡಲಿಕ್ಕೆ ಬಾಕಿ ಇರ್ತದೆ, ಅದನ್ನು ನಾವು ಲಿಸ್ಟ್ ಮಾಡಬೇಕು. ಲಿಸ್ಟ್ ಮಾಡಿ ಅದರ ಟೋಟಲನ್ನು ಟು ಇಂಟ್ರೆಸ್ಟ್ ಡ್ಯೂ ಫಾರ್ ಪೇಮೆಂಟ್, ಆ್ಯಕ್ಚುಯಲ್ ಪೇಯ್ಡ್ ಪ್ಲಸ್ ಇಂಟ್ರೆಸ್ಟ್ ಡ್ಯೂ ಫಾರ್ ಪೇಮೆಂಟ್, ಅದನ್ನು ಟೋಟಲ್ ಮಾಡಬೇಕು. ಅದು ಕೂಡ ಇನ್ನರ್ ಕಾಲಮಿಗೆ ಬರ್ತದೆ. ಇನ್ನು ಲೆಸ್, ಲಾಸ್ಟ್ ಇಯರ್ ನಾವು ಪ್ರೊವಿಷನ್ ಮಾಡಿದ್ದೇವೆ ಇಂಟ್ರೆಸ್ಟ್ ಕೊಡಲಿಕ್ಕೆ ಬಾಕಿ ಉಂಟಂತ, ಅದನ್ನು ಲೆಸ್ ಮಾಡಬೇಕು. ಆಗ ಬರುವಂಥ ಫಿಗರು ಆ ವರ್ಷ ಆ್ಯಕ್ಚುಲಿ ಪೇಮೆಂಟ್ ಆದಂಥ ಬಡ್ಡಿ, ಅದು ಔಟರ್ ಕಾಲಮಿಗೆ ಹೋಗ್ತದೆ. ಅರ್ಥ ಆಯಿತಾ? ನಮ್ಮ ಸಹಕಾರಿ ಫೀಲ್ಡಿನಲ್ಲಿ ಎಲ್ಲ ಕೊಡ್ತಕ್ಕ ಬಡ್ಡಿಯನ್ನು ಆಯಾಯ ವರ್ಷವೇ ನಾವು ಲಿಸ್ಟ್ ಮಾಡಿ ಡೆಬಿಟ್ ಹಾಕಲೇಬೇಕು. ಎಷ್ಟೋ ಕಡೆ ಕೊಡ್ತಕ್ಕ ಬಡ್ಡಿಯನ್ನು ತೋರಿಸೋದಿಲ್ಲ, ಹಾಗೆ ಬರ್ತಕ್ಕ ಬಡ್ಡಿಯನ್ನು ನಾವು ತಗೊಳ್ಳಿಕ್ಕಿಲ್ಲ. ಬರ್ತಕ್ಕ ಬಡ್ಡಿಯನ್ನು ತಗೊಳ್ಳೋದು, ಕೊಡ್ತಕ್ಕ ಬಡ್ಡಿಯನ್ನು ಚಾರ್ಜ್ ಮಾಡದೆ ಲಾಭ ತೋರಿಸುವಂಥ ಇನ್ಫ್ಲೇಟ್ ಮಾಡುವಂಥದ್ದು, ಅದು ಟ್ರೂ ಆ್ಯಂಡ್ ಫೇರ್ ಬ್ಯಾಲೆನ್ಸ್ ಶೀಟ್ ಅಲ್ಲ. ಇದು ಹೇಗೆ ನಡೀತದೆ? ನಮ್ಮ ಹತ್ರ ಇನ್ಫ್ಲೋ ಉಂಟು, ಇನ್ಫ್ಲೋ ಅಂದರೆ ಠೇವಣಿ ಬರ್ತಾ ಉಂಟು, ಹಾಗಾಗಿ ನಮಗೆ ಗೊತ್ತಾಗೋದಿಲ್ಲ ಇಲ್ಲಿ ಸೋರಿ ಹೋಗ್ತಾ ಉಂಟಂತ. ಒಮ್ಮೆ ಇನ್ಫ್ಲೋ ಸ್ಟಾಪ್ ಆಗಬೇಕು, ಠೇವಣಿ ಬರೋದು, ಆಗ ನಮ್ಮ ಹಣೆ ಬರ ಎಲ್ಲ ಗೊತ್ತಾಗ್ತದೆ. ಅದರಿಂದ ಎಲ್ಲ ಕೊಡ್ತಕ್ಕ ಪೇಮೆಂಟನ್ನು ಆಯಾ ವರ್ಷ ಡೆಬಿಟ್ ಆಗಬೇಕು. ನೆಕ್ಸ್ಟ್ ಏನು ಬರ್ತದೆ? ನಾವು ಸಾಲ ಮಾಡಿದರೆ ಬೇರೆ ಬ್ಯಾಂಕಿನಲ್ಲಿ ನಮ್ಮ ಸರ್ಪ್ಲಸ್ ಫಂಡ್ಸನ್ನು ವಿನಿಯೋಗ ಮಾಡ್ತೇವೆ. 20% ಲಿಕ್ವಿಡಿಟಿ ರೇಷಿಯೋ ಮೇಂಟೈನ್ ಮಾಡಲಿಕ್ಕೆ 20% ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಕಾಯ್ದೆ ಪ್ರಕಾರ. ಮಾಡದೇ ಇದ್ದಲ್ಲಿ ಉಲ್ಲಂಘನೆ ಆಗ್ತದೆ. ಹಾಗೆ ಸರ್ಪ್ಲಸ್ ಫಂಡನ್ನು ನಾವು ಹಾಗೆ ಇಟ್ಕೊಂಡ್ರೆ ನಮ್ಗೆ ಲಾಸ್ ಆಗ್ತದೆ. ಆ ಕೇಳಿದ್ರೆ ನಾವು ಠೇವಣಿ ಸ್ವೀಕರಿಸಿದ ಕೂಡಲೇ ನಾವು ಠೇವಣಾದಾರರಿಗೆ ಬಡ್ಡಿ ಕೊಡಬೇಕು. ಸಾಲಕ್ಕೆ ಬೇಡಿಕೆ ಇಲ್ಲ, ಠೇವಣಿ ಬಂದಿದೆ ತಗೊಳ್ಳದೇ ಇರಲಿಕ್ಕೆ ಆಗೋದಿಲ್ಲ, ಐಡ್ಲಾಗಿ ಇಟ್ಕೊಂಡ್ರೆ ನಮಗೆ ಇಲ್ಲಿ ಬಡ್ಡಿ ಲಾಸ್ ಆಗ್ತದೆ. ಅಂಥ ಸಂದರ್ಭದಲ್ಲಿ ನೀವು ಯಾವ ಬ್ಯಾಂಕಿನಲ್ಲಿ ವ್ಯವಹಾರ ಮಾಡ್ತೀರಿ ಅಲ್ಲಿ ಶಾರ್ಟ್ ಟರ್ಮಿಗೆ ಡೆಪಾಸಿಟ್ ಮಾಡುವಂಥದ್ದು ಒಳ್ಳೆಯದು. ಲೀಕೇಜ್ ಸ್ವಲ್ಪ ಕಡಿಮೆ ಆಗ್ತದೆ. ನಿಮಗೆ ಹಣದ ಅಗತ್ಯತೆ ಇದ್ದಾವಾಗ ಅದರ ಮೇಲೆ ಸಾಲ ಮಾಡಲಿಕ್ಕೆ ಅವಕಾಶ ಉಂಟು. ನಾವು CCL ಅಂತ ಹೇಳ್ತೇವೆ ಕೋಆಪರೇಟಿವ್ ಸಿಸ್ಟಮ್ನಲ್ಲಿ. ನೀವು ಡೆಪಾಸಿಟ್ ಮಾಡಿದ್ರೆ ಅದರ ಮೇಲೆ ಆಧಾರದ ಮೇಲೆ ಕ್ಯಾಶ್ ಕ್ರೆಡಿಟ್ ಲೋನನ್ನು ಪಡೀಲಿಕ್ಕೆ ಅವಕಾಶ ಉಂಟು. ಆ ಲಿಮಿಟ್ ಸ್ಯಾಂಕ್ಷನ್ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ನಿಮಗೆ ಹಣ ಬೇಕು ಡ್ರಾ ಮಾಡಲಿಕ್ಕಾಗ್ತದೆ. ಇಲ್ಲಿ ಸರ್ಪ್ಲಸ್ ಉಂಟು, CCL ಕಟ್ಟಬಹುದು, ಆಗ ನಿಮ್ಮ ಬಡ್ಡಿ ಕೂಡ ಉಳಿತದೆ. ಹಾಗೆ ನಾವು ಬಾರೋ ಮಾಡಿದಂಥ ಹಣಕ್ಕೆ ನಾವು ಬಡ್ಡಿ ಕೊಡಲಿಕ್ಕುಂಟು, ಅದು ಇಂಟ್ರೆಸ್ಟ್ ಆನ್ ಬೋರೋಯಿಂಗ್ಸ್ ಅಂತ, ಅದು ಕೂಡ ಡೆಬಿಟ್ ಆಗಬೇಕು. ಇನ್ನು ಸಂಬಳ ಸಾರಿಗೆ ನಾವು ಕೊಡ್ತೇವೆ, ಅದನ್ನು ಡೆಬಿಟ್ ಆಗಬೇಕು. ಟು ಎಸ್ಟಾಬ್ಲಿಷ್ಮೆಂಟ್ ಚಾರ್ಜ್ ಅಂತ ಹೇಳ್ತೇವೆ ನಾವು, ಡೆಬಿಟ್. ಸಂಬಳ ಕೊಡಲಿಕ್ಕೆ ಬಾಕಿ ಇದ್ದರೆ ಅದನ್ನು ಆ್ಯಡ್ ಮಾಡಬೇಕು. ಮಾರ್ಚ್ 31ರೊಳಗೆ ಸಂಬಳ ಕೊಡಲಿಕ್ಕೆ ಬಾಕಿ ಇದ್ದರೆ ಅದನ್ನು ಆ್ಯಡ್ ಮಾಡಬೇಕು. ಹಾಗೆ ನೆಕ್ಸ್ಟ್ ಬರುವಂಥದ್ದು ಮಿಸ್ಲೇನಿಯಸ್ ಎಕ್ಸ್ಪೆಂಡಿಚರ್, ವೇಜಸ್ ಹೆಡ್ಸ್ ಇರ್ತದೆ, ನಮ್ಮ R&Dಯಲ್ಲಿ ಇರ್ತದೆ. ಈ ಎಲ್ಲ ಫಿಗರು ನಮ್ಮ R&Dಯಲ್ಲಿ ಇರ್ತದೆ. ಮಿಸ್ಲೇನಿಯಸ್ ಎಕ್ಸ್ಪೆಂಡಿಚರ್ ಬೇರೆ ಬೇರೆ ಖರ್ಚುಗಳಿರ್ತವೆ. ಪ್ರಿಂಟಿಂಗ್, ಸ್ಟೇಷನರಿ, ಕರೆಂಟ್ ಬಿಲ್ಲು, ಫೋನ್ ಚಾರ್ಜು, ಬಾಡಿಗೆ, ನಾನಾ ಖರ್ಚುಗಳಿರ್ತವೆ. ಮೀಟಿಂಗ್ ಎಕ್ಸ್ಪೆಂಡಿಚರು, ಗೆಸ್ಟ್ ಬಂದರೆ ಕಾಫಿ ತರಿಸ್ತೇವೆ ನಾವು, ಆ ಎಕ್ಸ್ಪೆಂಡಿಚರು, ಅದನ್ನೆಲ್ಲವನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನ ಲೆಫ್ಟ್ ಸೈಡಿಗೆ ಡೆಬಿಟ್ ಆಗಬೇಕು. ಟು ಮಿಸ್ಲೇನಿಯಸ್ ಎಕ್ಸ್ಪೆಂಡಿಚರ್. ಬಾಡಿಗೆ ಕೊಡಲಿಕ್ಕೆ ಬಾಕಿ ಇದ್ದರೆ ಅದನ್ನು ಕೂಡ ಡ್ಯೂ ಫಾರ್ ಪೇಮೆಂಟಿಗೆ ತಗೊಳ್ಬೇಕು. ಯಾವುದೇ ಕೊಡಲಿಕ್ಕೆ ಬಾಕಿ ಇದ್ರೂ ತಗೊಳ್ಬೇಕು. ನೆಕ್ಸ್ಟು ಆಡಿಟ್ ಫೀಸ್. ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಆಡಿಟ್ ಫೀಸ್ ಕೊಡಲಿಕ್ಕೆ ಉಂಟು. ನಾವು ಪ್ರಾಯಶಃ ಇಲ್ಲಿ 50 ಕೋಟಿ ವರ್ಕಿಂಗ್ ಕ್ಯಾಪಿಟಲ್ಗಿಂತ ಕಡಿಮೆ ಇದ್ದವರು 1.5 ಲಕ್ಷ ಮಾತ್ರ ಕೊಟ್ಟರೆ ಸಾಕಾಗ್ತದೆ. 1.5 ಲಕ್ಷ, ಅದಕ್ಕೆ 18% GST ಕೊಡಬೇಕು. ನಾವು ಆಡಿಟ್ ಫೀಸ್ ಈ ವರ್ಷ ಕೊಟ್ಟಿದ್ದೇವೆ. ಆಡಿಟ್ ಫೀಸ್ ಪೇಯ್ಡ್ ಇನ್ನರ್ ಕಾಲಮ್ನಲ್ಲಿ. ಇನ್ನೇನು ಮಾಡಬೇಕು? ಈ ವರ್ಷ ಕೊಡಲಿಕ್ಕೆ ಬಾಕಿ ಉಂಟು, ಕೊಡಲಿಲ್ಲ ನಾವು ಲೆಕ್ಕ ಮಾಡಿ ಟು
ಆ್ಯಡ್ ಡ್ಯೂ ಫಾರ್ ಪೇಮೆಂಟ್ ಆಡಿಟ್ ಫೀಸ್ ಟೋಟಲ್ ಮಾಡಬೇಕು. ಹಿಂದಿನ ವರ್ಷ ನಾವು ಕೊಡಲಿಕ್ಕೆ ಬಾಕಿ ಉಂಟಂತ ತೋರಿಸಿದ್ದೇವೆ, ಬ್ಯಾಲೆನ್ಸ್ ಶೀಟ್ನಲ್ಲಿ ಇರ್ತದೆ ಅದು. ಲೆಸ್ ಲಾಸ್ಟ್ ಇಯರ್ ಡ್ಯೂಸ್ ಅದನ್ನು ಕಳೆದು ಔಟರ್ ಕಾಲಮ್ನಲ್ಲಿ ಹಾಕಬೇಕು. ಅದು ನೆಟ್ ಆಡಿಟ್ ಫೀಸ್ ಪೇಯ್ಡ್ ಆಯಿತು. ಇನ್ನು ನಿಮ್ಮದು ಬೇರೆ ಏನಾದರೂ ಹೆಟ್ಟಿದ್ರು ಕೂಡ ಹಾಕಬೇಕು. ಹಾಗೆ ನೆಕ್ಸ್ಟ್ ಸವಕಳಿ ಡಿಪ್ರಿಸಿಯೇಷನನ್ನು ತೆಗಿಲೇಬೇಕು. ಕಂಪ್ಯೂಟರ್, ಫರ್ನಿಚರ್ ಆ್ಯಂಡ್ ಪಿಕ್ಚರ್ಸ್, ಎಲೆಕ್ಟ್ರಿಕ್ ಫಿಟ್ಟಿಂಗ್ಸ್, ಬಿಲ್ಡಿಂಗ್ ಇದ್ದರೆ ಇದಕ್ಕೆಲ್ಲ ಡಿಪ್ರಿಸಿಯೇಷನ್ ತೆಗಿಬೇಕು. ಅದು ಹೇಗೆ? ಲಾಸ್ಟ್ ಇಯರ್ನ ಬ್ಯಾಲೆನ್ಸ್ ಶೀಟ್ನಲ್ಲಿ ಕಂಪ್ಯೂಟರ್ 2 ಲಕ್ಷ ಉಂಟು. ಈ ವರ್ಷ ನಾವು ಖರೀದಿ ಮಾಡಿದ್ದೇವೆ 1 ಲಕ್ಷ. ಯಾವಾಗ? ಸೆಪ್ಟೆಂಬರ್ದ ಒಳಗೆ ಖರೀದಿ ಮಾಡಿದ್ದೇವೆ. ಅದನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಅದಕ್ಕೆ 33.33 ಡಿಪ್ರಿಸಿಯೇಷನ್ ತೆಗಿಬೇಕು. ತೆಗಿತಾ ಇದ್ದೀರಾ? ಡಿಪ್ರಿಸಿಯೇಷನ್ ಅದು ಪ್ರಾಫಿಟ್ ಲಾಸ್ ಅಕೌಂಟಿಗೆ ಖರ್ಚಿಗೆ ಹೋಗ್ತದೆ. ಸೆಪ್ಟೆಂಬರ್ದ ನಂತರ ಖರೀದಿ ಮಾಡಿದರೆ ಅರ್ಧ ವರ್ಷದ್ದು ಮಾತ್ರ ನೀವು ಡೆಬಿಟ್ ಹಾಕಿ ಸವಕಳಿ ತೆಗೆದ್ರೆ ಸಾಕತ್ತು. ಯಾವುದು? ಆ ಖರೀದಿ ಅಮೌಂಟಿಗೆ. ಹಾಗೆ ಫರ್ನಿಚರ್ಗೂ ಕೂಡ ಹಾಗೆ. ಫರ್ನಿಚರಿಗೆ 10%, ಎಲೆಕ್ಟ್ರಿಕ್ ಫಿಟ್ಟಿಂಗಿಗೆ 10%, ಇನ್ನು ಬಿಲ್ಡಿಂಗ್ ಇದ್ದರೆ ಅದಕ್ಕೂ ಕೂಡ ನಾವು ಡಿಪ್ರಿಸಿಯೇಷನ್ ತೆಗಿಬೇಕು. ಆ ಡಿಪ್ರಿಸಿಯೇಷನ್ ಅನ್ನುವಂಥದ್ದು ಲಾಸಿಗೆ ಹೋಗ್ತದೆ. ಟೋಟಲ್ ಅಮೌಂಟು ಲೆಫ್ಟ್ ಸೈಡ್ನಲ್ಲಿ ಔಟರ್ ಕಾಲಮಿಗೆ ಬರ್ತದೆ. ಇದಿಷ್ಟು ಪ್ರಾಫಿಟ್ ಲಾಸ್ ಅಕೌಂಟ್ ಎಕ್ಸ್ಪೆಂಡಿಚರ್ ಸೈಡಿಗೆ ಬರುವಂಥದ್ದು. ಇನ್ನು ನಿಮ್ಮದು ಬೇರೆ ಏನಾದ್ರು ಇದ್ದರೂ ಕೂಡ ಹಾಕಬೇಕು ಅದಕ್ಕೆ. ಹಾಗೆ ರೈಟ್ ಸೈಡ್ನಲ್ಲಿ ಏನು ಬರ್ತದೆ? ಬಂದಂಥ ಬಡ್ಡಿ ಇಡೀ ವರ್ಷ R&D ಹೇಳ್ತದೆ, ಇಂಟ್ರೆಸ್ಟ್ ಆನ್ ಲೋನ್ಸ್ ಅಂತ ಹೇಳ್ತದೆ. ಅದನ್ನು ತಗೊಳ್ಬೇಕು. ಇಂಟ್ರೆಸ್ಟ್ ಆನ್ ಲೋನ್ಸ್ ಅದು ಔಟರ್ ಕಾಲಮಿಗೆ ಹೋಗ್ತದೆ. ಬರ್ತಕ್ಕ ಬಡ್ಡಿಯನ್ನು ತಗೊಳ್ಳಿಕ್ಕಿಲ್ಲ. ಸಾಲ ವಸೂಲಿ ಬರಲಿಲ್ಲ, ಬಡ್ಡಿ ಬರಲಿಲ್ಲ, ಅದನ್ನು ತಗೊಳ್ಳಿಕ್ಕಿಲ್ಲ, ಎಲ್ಲೂ ತಗೊಳ್ಳಿಕ್ಕಿಲ್ಲ. ತಗೊಳ್ತೀರಾ? ತಗೊಳ್ಳಿಕ್ಕಿಲ್ಲ. ಹಾಗೆ ಇನ್ನು ನಾನು ಇನ್ವೆಸ್ಟ್ಮೆಂಟ್ ಮಾಡಿರ್ತೇವೆ ಬೇರೆ ಬ್ಯಾಂಕಿನಲ್ಲಿ, ಅದರ ಬಡ್ಡಿಯನ್ನು ನಮ್ಮ ಬಡ್ಡಿ ಬಂದಿದೆ ಬೈ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್ ಎಷ್ಟು ಅಮೌಂಟ್ 10 ಲಕ್ಷ 20 ಲಕ್ಷ ಬಂದಿದೆ, ಅದನ್ನು ಕೂಡ ತಗೊಳ್ಬೇಕು. ಇನ್ನು ನಾವು ಮಿಸ್ಲೇನಿಯಸ್ ಇನ್ಕಮನ್ನು ತಗೊಳ್ತೇವೆ ಸದಸ್ಯರಿಂದ. ಸಾಲ ಕೊಟ್ಟದ್ದಕ್ಕೆ, ಜೀವನ ಕೊಟ್ಟದ್ದಕ್ಕೆ ತಗೊಳ್ತೇವೆ. ಆ ಟೋಟಲ್ ಇನ್ಕಮನ್ನು ಕೂಡ ಲಾಭಕ್ಕೆ ತಗೊಳ್ಬೇಕು. ಬೈ ಮಿಸ್ಲೇನಿಯಸ್ ಇನ್ಕಮ್ ಅಂತ ತಗೊಳ್ಬೇಕು. ಇನ್ನು ಟ್ರೇಡ್ ಪ್ರಾಫಿಟ್ ಇದ್ದರೆ ಟ್ರೇಡ್ ಪ್ರಾಫಿಟನ್ನು ಲೆಫ್ಟ್ ಸೈಡಿಗೆ ತಗೊಳ್ಬೇಕು. ಟ್ರೇಡ್ ಲಾಸ್ ಇದ್ದರೆ ರೈಟ್ ಸೈಡಿಗೆ ತಗೊಳ್ಬೇಕು. ಇದು ಎರಡನ್ನು ಟೋಟಲ್ ಮಾಡಿದವಾಗ ರೈಟ್ ಸೈಡ್ ಜಾಸ್ತಿ ಟೋಟಲ್ ಇದ್ದರೆ ಲಾಭ ತೋರಿಸ್ತದೆ, ಲೆಫ್ಟ್ ಸೈಡ್ ಜಾಸ್ತಿ ಇದ್ದರೆ ನಷ್ಟ ತೋರಿಸ್ತದೆ ಅಲ್ವಾ? ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು ಪ್ರಾಫಿಟ್ ಲಾಸ್ ಅಕೌಂಟಿನ ಬಗ್ಗೆ. ನಾನು ಹೇಳ್ತೇನೆ, ನೀವೆಲ್ಲ ಇದರಲ್ಲಿ ಭಾಳ ಕನ್ವರ್ಸೆಂಟ್ ಆಗಿದ್ದೀರಿ. ನಾನು ಪದೇ ಪದೇ ಹೇಳಬೇಕಾಗಿಲ್ಲ ಅನ್ನಿಸ್ತದೆ. ಯಾರು ಮಾತಾಡೋದು ಇಲ್ಲ ನೋಡಿದರೆ ಹಾಗೆ ಅನ್ನಿಸ್ತದೆ ನನಗೆ. ಬರ್ತಕ್ಕ ಬಡ್ಡಿಯನ್ನು ತಗೊಳ್ತೀರಾ? ಬರ್ತಕ್ಕ ಬಡ್ಡಿಯನ್ನು ತಗೊಂಡ್ರೆ ನಾವು ಸಂಸ್ಥೆಗೆ ಮೋಸ ಮಾಡ್ತಾ ಇದ್ದೇವೆ ಅಂತ ತಿಳಿಬೇಕಾಗ್ತದೆ. ನಾವೆಲ್ಲ ಇಲ್ಲೇ ರೀತಿ ರಿಟೈರ್ ಆಗಬೇಕು. ಸೌಹಾರ್ದಕ್ಕೆ ರಿಟೈರ್ಮೆಂಟ್ ಏಜೇ ಇಲ್ಲ. ಅವನಿಗೆ 1000 ತನಕ ಇರ್ಬೋದು. ಆದರೆ ಮೊನ್ನೆ ಒಂದು ಸರ್ಕ್ಯುಲರ್ ಕೊಟ್ಟಿದ್ದಾರೆ, ಅದು ರೆಟ್ರೋಸ್ಪೆಕ್ಟ್ ಇಫೆಕ್ಟ್ ಅಂತ ಉಂಟು. 1/4ರಿಂದ ಇಫೆಕ್ಟ್ ಅಂತ. ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡಿ ರಿಟೈರ್ ಆದವರು ಇದರಲ್ಲಿ ಕೆಲಸ ಮಾಡಬೇಕಿಲ್ಲ. ಈ ಸುತ್ತೋಲೆ 1/4/26ರಿಂದ ಜಾರಿ ಅಂತ ಉಂಟು. ಆ ಸುತ್ತೋಲೆ ಬಂದ ತಾರೀಕಿನಿಂದ ನಾನು ಸಿಗ್ನೇಚರ್ ಮಾಡಲಿಲ್ಲ, ಮಾಡಿದರೆ ಉಲ್ಲಂಘನೆ ಆಗ್ತಂತ ಮಾಡಲಿಲ್ಲ. ಬೋರ್ಡಿಗೆ ಹೇಳಿದ್ದೇನೆ ನನ್ನನ್ನು ರಿವ್ಯೂ ಮಾಡಿ. ಕೊನೆಗೆ ಬೋರ್ಡು ಇಮಿಡಿಯೇಟ್ ಒಂದು ಬೋರ್ಡ್ ಮೀಟಿಂಗ್ ಕರೆದೆ. ನಮ್ಮ ಬೋರ್ಡ್ನಲ್ಲಿ ಫೆಡರೇಷನ್ ಒಬ್ಬರು ಡೈರೆಕ್ಟರ್ ಇದ್ದಾರೆ, ಮಂಜುನಾಥ SK ಅಂತ ಗೊತ್ತಿರಬಹುದು ತಮಗೆಲ್ಲ. ಆ ಏಜೆಂಡ ಬಂದ ಕೂಡ ನಾವು ಪ್ರತಿಯೊಂದಕ್ಕೂ ನೋಟ್ ಹಾಕ್ತೇವೆ. ನೋಟ್ ಹಾಕಿ ಓದಿ ಹೇಳಿದ ನಂತರ ಗಡಿಬಿಡಿ ಮಾಡಬೇಡಿ, ಅದು ನಾವು ಸರ್ಕ್ಯುಲರ್ ಕೊಟ್ಟಿದ್ದೇವೆ, ಕಾಯ್ದೆಯಲ್ಲಿ ಇಲ್ಲ, ಆದರೆ ಹೊಸದಾಗಿ ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳಿಕ್ಕೆ ಇದು ಅಪ್ಲೈಕೇಬಲ್ ಅಲ್ಲ ಅಂತೇಳಿ ಹೇಳಿದರು. ಇಲ್ಲ, ನನ್ನ ಬಿಟ್ಟುಬಿಡಿ, ನನಗೆ ಏಜ್ ಆಗಿದೆ.